प्रेम का एक रूप है ये। मैं इनको देख के दोस्ती को मानती हूँ। ಕೊಡೆ ತಿನ್ಕೊಳ್ಳಿರು. ಸದ್ಯಕ್ಕೆ ಹೆಣ್ಮಕ್ಳುಗಳಿಗೆ ಹೊಟ್ಟೆ ಹಸಿತಾಯ್ತು ಪಾಪ. ಸದ್ಯಕ್ಕೆ ಅವ್ರುಗಳನ್ನ ಇದೇ ಹೋಟ್ಲಿಗೆ ಊಟಕ್ಕೆ ಬಿಟ್ಟಿದ್ದೀವಿ ರಾತ್ರಿ. ಈಗಿನ್ನೂ ದ್ವಾರಕದ ಹೈವೇಲಿದ್ದೀವಿ. ಇನ್ನೂ 1.25 ಗಂಟೆ ಜರ್ನಿ ಇದೆ. ಇದು ಶಿವಮ್ ಅಂತಂದ್ಬಿಟ್ಟು ವೆಜ್ ರೆಸ್ಟೋರೆಂಟು. ಈ ದ್ವಾರಕಾ ಮತ್ತು ಯಾವುದಪ್ಪ ಅದು ಹಿಂದೆ ಹೋಗಿದ್ವಲ್ಲ ಸೋಮನಾಥ ರೋಡಲ್ಲಿ ಈ ಪೋರ್ಬಂದರ್ ಬಿಟ್ಟ ಮೇಲೆ ಹೆಚ್ಚು ಕಮ್ಮಿ ಹೋಟ್ಲುಗಳೇ ಇಲ್ಲ. ಕಮ್ಮಿ ಹೋಟ್ಲುಗಳು ಅನಿಸುತ್ತೆ ಇಷ್ಟೊತ್ತಿನಲ್ಲಿ. ಯಾಕಂದರೆ ಟೈಮ್ ಈಗ 9:30 ಆಗಿದೆ. ಕೆಲವು ಡಾಬಾಗಳು ಸಿಕ್ತು, ವೆಜ್ ಡಾಬಾಗಳು ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸದ್ಯಕ್ಕೆ ಇದು ಚೆನ್ನಾಗಿ ಕಾಣಿಸ್ದ್ರಿಂದ ಇಲ್ಲಿ ಬಂದು ಕೇಳಿದ್ವಿ. ಎಲ್ಲ ಇತ್ತು ಐಟಮ್ಗಳು. ಒಂದಷ್ಟು ಜನನೂ ಇಲ್ಲಿ ಬರ್ತಾಯಿದ್ರು. ಸದ್ಯಕ್ಕೆ ಅವ್ರುಗಳನ್ನ ಈಗ ಸದ್ಯಕ್ಕೆ ಬಿಟ್ಟಿದ್ದೀವಿ, ಊಟಕ್ಕೆ ಬಿಟ್ಟಿದ್ದೀವಿ. नागेश्वर ज्योतिर्लिंग है ना, नागेश्वर ज्योतिर्लिंग मेरा मामा वहाँ पे पुजारी है, गोस्वामी है ना, अंदर जाने देते हैं। हाँ वहाँ पे पुजारी है मेरे मामा, वहाँ पे हम गोस्वामी है, हम पूजा करते हैं। ಅವ್ರನ್ನ ಒಂದು ಫೋಟೋ ತಗೊಂಡ್ಬಿಡ. ಇವ್ರು ಹೇಳಿದ್ರು ಓ ಕ್ಯಾ है ना कई जगह धोखा हुआ. ಈಗಾಗಲೇ ಆಯಿತು, 5-6 ವರ್ಷದ ಮೇಲೆ ಆಯಿತು. ಈಗ ದ್ವಾರಕಕ್ಕೆ ಬಂದಿದ್ದೀವಿ. 10:15 ಆಗಿದೆ. ಮುಳುಗೋ ಅಷ್ಟೇ. ಆಮೇಲೆ 8:30-9 ಗಂಟೆ ಮೇಲೆ ಬರುತ್ತೆ, ಕೊಚ್ಕೊಂಡು ಹೋಗೋಂಗೆ ಬರುತ್ತೆ ನೀರು. ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಏನು ಸಂಗಮ ಇದು? ಏನು ಸಂಗಮ? ಏನು ಸಂಗಮ? ಸಮುದ್ರ ಮತ್ತು ನದಿ ಎರಡೂ ಜಾಯಿನ್ ಆಗಿದೆ. ಏನು ನದಿ? ಇಲ್ಲಿ ಇದೊಂದು ವಿಶೇಷ ನದಿದು. ಅದೇ ಏನು ನದಿ ಇದು? ಸಮುದ್ರಕ್ಕೆ ಗೋಮತಿ. ಗೋಮತಿ ಅಲ್ಲ, ಗೋದಾವರಿ ಇರ್ತದೆ. ಗೋಮತಿ ಇರೋ ಅವಳನ್ನು ಕೇಳು. ಲಕ್ಷ್ಮಿ ಅದು ಗೋಮತಿ ಕಂಪ ಬಾವಾ ಅವಳೇ ಹೇಳಿದ್ದು ನನಗೆ. ಅಶ್ವತ್ಥನಾರಾಯಣ್ ಬಾವಾ
ಏನು ನದಿ? ಗೋಮತಿ. ಗೋಮತಿ ಏನೇ? ಗೋಮತಿ ನದಿ ಇದು ಸಂಗಮಕ್ಕೆ ಸೇರುತ್ತೆ, ಅದೇ ಸಮುದ್ರಕ್ಕೆ ಸೇರುತ್ತಂತೆ ಅದೇ ಸಂಗಮ. ಹ್ಞೂ ಇದು ಅದೆಷ್ಟೋ ಹೊತ್ತು ಹಿಂದಕ್ಕೆ ಹೋಗ್ಬಿಡುತ್ತೆ ನದಿ. ಈಗ ಬಂದ್ಬಿಡ್ತಾ ಆಗ್ಲ ದರದಿಂದ ಬಂದ್ಬಿಡ್ತಾ ಆಗ್ಲ. ಚೇತನು ಕೃಷ್ಣಮೂರ್ತಿ ಅವರೆಲ್ಲ ಸ್ನಾನ ಮಾಡಿದಾಗ ನೀರು ಇರಲಿಲ್ಲ, ಮುಳುಗಾಕೋ ಅಷ್ಟು. ನಾವು ಹೋದ್ಮೇಲೆ ಹೆಂಗೆ ತುಂಬಿವೆ, ನಾವು ಕಂಬಿ ಮೇಲೆ ಕುತ್ಕೊಂಡು ಮಾಡಿದ್ವಿ. ಬಂದಿದ್ದಾರೆ, ಇಲ್ಲಿದ್ದಾರೆ ನೋಡಿ ಎಲ್ಲ. ಎಲ್ಲರೂ ಅಲ್ಲಿಂದ ಬಂದಿದ್ದಾರೆ ನೋಡಿ ಇಲ್ಲಿಗೆ. ಅಲ್ಲಿ ಹೋಗ್ತಾ ಇದಾರೆ ಎಲ್ಲ. ಎಲ್ಲರೂ ಅಲ್ಲೋದೆ. ಅದೇ ನದಿ ಸ್ನಾನಕ್ಕೆ ಇಲ್ಲ ಲಾಡ್ಜಿಗೆ ಬನ್ನಿ ಆ ಕಡೆ ಹೋಗೋಣ. ಅವಳೆಲ್ಲ ದೇವಸ್ಥಾನದ ಹತ್ರ ಹೋಗೋಣ. ಅದೇ ಅಲ್ಲಿ ಕಡೆ ನಾವು ಲಾಸ್ಟ್ ಟೈಮ್ ಅದಕ್ಕೆ ಸಮುದ್ರ ಎಲ್ಲಿದೆ? ಸಂಗಮ ಆಗತ್ತೆ ಒಟ್ಟಲ್ಲಿ. ಹೋಟೆಲ್ ರಾಯ್. ಜನ ಇಲ್ಲ ಇಲ್ಲ ಕೂಡ ये आपने आंगना में तुलसी माता जी ಇಲ್ಲಿ ಇಟ್ಕೊಂಡು ಬಿಗಿಯಾಗಿ ಇಟ್ಕೊಂಡು ಹಾಕ್ಬೋದು ಅಷ್ಟೇ. ಇದು ಮುಂದೆ ಸಮುದ್ರ ಇದೆ, ಇದು ನದಿ, ಆ ಕಡೆ ಸಮುದ್ರ. ಆಕೆ ಬೇಗ ಪುಣೆ ಹಾಕಿ ಬಾಬಾ ಬೇಗ. ಹಾಕ್ರಿ, ಇನ್ನೊಂದು 3 ಮುಳುಗ ಹಾಕ್ಬಿಡಿ ಬೇಗ. ನನ್ನ ಬಟ್ಟೆ ಇದೆ, ಒದ್ದೆ ಆಗತ್ತೆ. ಹಾಕು, ಮಾಡ್ತಾ ಇದ್ದೀನಿ, ಹಾಕು. ಹಾ, ಈ ಕಡೆ ತಿರ್ಕೋ, ಈ ಕಡೆ ಮುಳುಗಾಕು, ಈ ಕಡೆ ಮುಳುಗಾಕು. बाबा